विष्णु देव महेश्वर गुरवे साक्षात् परब्रह्म तस्मै श्री गुरवे हरिसली 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 ಬಸವೇಶ್ವರ ವಿಜಯ ನಾಟ್ಯ ಸಂಘ ಬಾಲಭಕ್ತಿ ಇವರು ವರ್ತಿಸುವ ಸುಂದರ ಸಾಮಾಜಿಕ ರೌದ್ರಮಯ ನಾಟಕ ದುರಂತ ಅರ್ಥಾತ್ ಕಾಲಚಕ್ರ ಚಂದ್ರು ರಾವಲ್ ಉದಯ್ ಭೀಮ್ಸಿ ನಾಯ್ಕರ್ ಶ್ರೀಧರ್ ಸುರೇಶ ಹೊಸಕೋಟಿ ವಿಶ್ವನಾಥ ಬಸವರಾಜ್ ಅರಳಿ ಶಶಾಂಕ ಬಸವರಾಜ್ ಪಡಿವಾಳ ಚೂಳಪ್ಪ ಬಸವರಾಜ್
जोड़वा जनप ससुर वंतना पूर्वज यमनप भजंत्री चन्नव की बदामी रत्ना सीमा बीजापुर सोमनाक्षी सोनंद पेदर संगीत यमन कुमार गिरी सागर ಹಾಗೂ ಸಂಗಡಿಗರು लालसिंह मोहनतेज गोकुमार रामा सिंह केसरी शांतराम ನಡನಾಡಿನ ಜೀವನದಿ गंगातरंग रमणीय जटाकलापम गौरी निरंतर विभूषित नारायण प्रिय मदंग मदापहारम वाराणसी पुरपतिं भज विश्वनाथम गोचरमनेक गुणस्य रूपम् वागीश विष्णु सुरसेवित पादपीठम् वामेन विग्रह वरे जय नीडु बनशंकरी ताई वर नीडु अभयंकरी जय नीडु बनशंकरी ताई वर नीडु अभयंकरी
ಕರೆಯಿಸಿಕೊಂಡು ನಮ್ಮ ಪಾಲಿಗೆ ಮಾತ್ರ ನಿರ್ದಯಾಗಿರುವೆಯಲ್ಲಮ್ಮ. ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಚೆಲ್ಲು ತಾಯಿ. ದಿನಾಲು ನನ್ನ ಗೇಳು ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಕೂಲಿ ಮಾಡುವುದನ್ನ ನಾನು ನೋಡಲಾರೆ ಅಮ್ಮ, ನಾನು ನೋಡಲಾರೆ. ತಂಗಿ ಸುಮಲಾಕ್ಷಿ, ನಿನ್ನ ಕರುಣೆಯ ಕೂಗು ಆ ಕಟುಕ ದೇವನ ಕಿವಿಗೆ ಕೇಳಿಸಲಾರದಮ್ಮ. ಸುಮ್ಮನೆ ನಿನ್ನ ಒಡಲನ್ನು ಧನಿಸಿಕೊಳ್ಳಬೇಡ. ಹಾಗೇನೆ ಕಿರೋಣ, ನಮ್ಮ ಆರ್ತನಾದ ಇಂದಿಲ್ಲ ನಾಳೆ ಆತನ ಕಿವಿ ತಲುಪಿ ನಮ್ಮ ಕಡುಬಡತನ ಖಂಡಿತ ದೂರಾಗುತ್ತದೆ. ನಾವು ಸತ್ಯಶೀಲತೆಯಿಂದ ನಡೆಯುತ್ತಿರುವಾಗ ನಮ್ಮ ಕಷ್ಟದ ದಿನಗಳು ದೂರಾಗಿ ಸುಖದ ದಿನಗಳು ಬಂದೇ ಬರುತ್ತವೆ ಅಣ್ಣ. ಸುಖದ ದಿನಗಳ ಕಣ್ಸನ್ನೆಗೆ ಕಾಣುತ್ತಿರುವೆ ಅಮ್ಮ. ಚಿಕ್ಕಂದಿನಿಂದ ಬಡತನದ ಬೇಗೆಯಲ್ಲಿ ಬೆಂದು ನೊಂದು ನನ್ನ ಉಸಿರೇ ಕಟ್ಟುತ್ತಿದೆ. ದಿನದ ಕೂಲಿಗಾಗಿ ಅನುದಿನವೂ ದುಡಿಯಬೇಕಾದ ನಮಗೆ ಭವಿಷ್ಯದ ಯಾವ ಆಶಾ ಜ್ಯೋತಿಯು ಕಾಣಿಸುತ್ತಿದೆ. ನಮ್ಮ ತಂದೆ ತಾಯಿಗಳು ನಿನ್ನನ್ನು ನನ್ನ ಕೈಗೊಪ್ಪಿಸಿ ಹೋದಾಗಿನಿಂದ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದೆ ನೋವನ್ನು ತಿನ್ನುತ್ತಿರುವೆ ನಮ್ಮ, ನೋವನ್ನು ತಿನ್ನುತ್ತಿರುವೆ. ಅಣ್ಣ, ನನಗೆ ತಿಳಿಸದೆ ಯಾವ ಮಾತನ್ನು ಕೊಟ್ಟಿರುವೆ ಅಣ್ಣ ತಂದೆ ತಾಯಿಗಳಿಗೆ? ನನ್ನ ಮುದ್ದಿನ ತಂಗಿಗೆ ಸಾಕಷ್ಟು ಶಿಕ್ಷಣ ನೀಡಿ ಒಳ್ಳೆಯ ಗಂಡನ ಮನೆ ಸೇರಿಸುತ್ತೇನೆಂದು ವಚನ ನೀಡಿ, ಆದರೆ ಈ ದುರ್ದೈವಿ ಉದಯನಿಂದ ನಿನಗೆ ಶಿಕ್ಷಣ ಕೊಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು ಆರ್ಥಿಕ ಒತ್ತಡದಿಂದ ಕುಸಿಯುತ್ತಿರುವ ನಾನು SSLCಗೆ ನನ್ನ ಶಿಕ್ಷಣವನ್ನು ನಿಲ್ಲಿಸಬೇಕಾಗಿ ಬಂತು. ಈಗ ಪತಿ ಮನೆ ಸೇರಿ ಸುಖವಾಗಿರಬೇಕಾದ ನೀನು ಈ ಅಣ್ಣನೊಂದಿಗೆ ಕೈ ತೊಳೆಯಬೇಕಾಗಿದೆ ಅಮ್ಮ, ಕೈ ತೊಳೆಯಬೇಕು. ಇಷ್ಟಕ್ಕೆ ನೀನು ನೊಂದುಕೊಳ್ಬೇಡ ಅಣ್ಣ. ಮಾತೃ ವಾತ್ಸಲ್ಯದಂತಿರುವ ನಿನ್ನ ಪ್ರೀತಿ ಸದಾ ನನ್ನ ಮೇಲಿರುವಾಗ ನನಗೇನೂ ಕೊರತೆ ಇಲ್ಲವಣ್ಣ. ಆದ್ರೆ ಆ ದೇವರು ನಮ್ಮಂತಹ ಬಡವರಿಗೆ ಕಷ್ಟ ಕೊಟ್ಟು ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಮೇಲೆ ಆಶೀರ್ವದಿಸುತ್ತಾನಣ್ಣ ಈ ದೇವರು. ಕಣ್ಣಿಗೆ ಕಾಣದೆ ಹುಡುಕಿದರು ಸಿಗದೆ ಕೂಗಿದೆಡೆ ಓ ಎನ್ನದಿರುವ ನಿನ್ನ ದೇವರು ಎಲ್ಲಿರುವ ನಮ್ಮ? ಈ ಸಮಾಜದ ಅನ್ಯಾಯ, ಅನಾಚಾರ, ಅತ್ಯಾಚಾರಗಳಿಗೆ ಕಿವುಡನಾಗಿ ಕುರುಡನಾಗಿ ಕಲ್ಲು ಮೂರ್ತಿಯಾಗಿ ಕುಳಿತಿರೋ ನಮ್ಮ ವರ್ಣರಂಜಿತ ಅಲಂಕಾರ ಪೀಠದಲ್ಲಿ ನಮ್ಮಂತ ಬಡವರ ಗೋಳು ಆತನ ಕರ್ಣಪಟಲವನ್ನು ಮುಟ್ಟುತ್ತಿಲ್ಲವಮ್ಮ, ಮುಟ್ಟುತ್ತಿಲ್ಲ. ಅಣ್ಣ, ಈ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ ಅಣ್ಣ. ಬರೇ ಕೆಟ್ಟವರು ಇದ್ದಿದ್ದರೆ ಈ ಪ್ರಪಂಚ ಸಾಗುತ್ತಿರಲಿಲ್ಲ. ಇಷ್ಟಕ್ಕೆ ನೀನು ನೊಂದುಕೊಳ್ಳದಿರಣ್ಣ. ತಂಗಿ, ಈ ಸಮಾಜದಲ್ಲಿ ನನ್ನ 25 ವರ್ಷಗಳೇ ಗತಿಸಿದವು. ಯಾರಾದರೂ ನಮ್ಮ ಬಗ್ಗೆ ಮರುಕಪಟ್ಟಿದ್ದಾರಾ? ಇಲ್ಲ ನಮ್ಮ ಬಡತನದ ಬಗ್ಗೆ ವಿಚಾರಿಸಿದ್ದಾರಾ? ಅಥವಾ ಬೆಳೆದು ನಿಂತ ನನ್ನ ಮುದ್ದಿನ ತಂಗಿಯನ್ನು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಯಾರಾದರೂ ಮುಂದೆ ಬಂದಿದ್ದಾರೆ ನಮ್ಮ? ಈ ಸಮಾಜ ಶ್ರೀಮಂತರ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಎಷ್ಟೋ ಬಡವರು ನರಳಿ ನಶಿಸಿ ಹೋಗಿದ್ದಾರೆ. ಇದು ನಿನಗೆ ಗೊತ್ತೇನಮ್ಮ? ವರದಕ್ಷಿಣೆ ಕೊಟ್ಟಿದ್ದು ಸಾಕಾಗಲಿಲ್ಲವೆಂದು ಅದೆಷ್ಟೋ ಹತಭಾಗಿನಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸಮಾಜ ಒಂದು ವರ್ಗದ ರಕ್ಕಸರ ಕೈಗೊಂಬೆಯಾಗಿ ಬಿಟ್ಟಿದೆ. ಇಲ್ಲಿ ನಮ್ಮಂತ ಜೀವಿಗಳಿಗೆ ಆಧಾರವೇ ಇಲ್ಲದಂತಾಗಿದೆ ಅಮ್ಮ, ಆಧಾರವೇ ಇಲ್ಲದಂತಾಗಿದೆ. ಇರಲಿ ತಂಗಿ, ನಾವು ಹೀಗೆ ಮಾತನಾಡುತ್ತಾ ನಿಂತರೆ ಇವತ್ತಿನ ತುತ್ತಿಗೆ ಕೊರತೆಯಾಗುತ್ತದೆ. ನಾನು ಕೆಲಸಕ್ಕೆ ಹೋಗಿ ಬರ್ತೀನಮ್ಮ. ನಿಂತುಕೊಳ್ಳೋಣ. ಮಾತಿನ ಭರದಲ್ಲಿ ನಿನಗೆ ದೇವರ
ಪ್ರಸಾದ ಕೊಡುವುದನ್ನೇ ಮರೆತುಬಿಟ್ಟೆ. ಕಾರಣ ಮೊದಲು ಪ್ರಸಾದ ತೆಗೆದುಕೋ. ತಂಗಿ, ನನ್ನ ನಾಸ್ತಿಕನಂತೆ ಯಾವತ್ತು ನಿನ್ನ ಮನಸ್ಸನ್ನು ನೋಯಿಸಲಾರನು. ನಿನ್ನ ತೃಪ್ತಿಯೇ ನನ್ನ ತೃಪ್ತಿ. ನಾನಿನ್ನು ಹೋಗಿ ಬರಲೇ? ಆದಷ್ಟು ಬೇಗನೆ ಬಂದುಬಿಡೋಣ. ತಂಗಿ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಮ್ಮ. ಮನೆ ಕಡೆ ಹುಷಾರು. ಹಾಗೆ ಅಲ್ಲ. ಇನ್ನು ನಮ್ಮ ಅಣ್ಣನ ಆರ್ತನಾದ ನಿನ್ನ ಕಿವಿಗೆ ತಾಕಿಲ್ಲವೇ? ಅವನ ಕಷ್ಟಕ್ಕೆ ಹೋಗೊಟ್ಟು ಅವನನ್ನು ಕಾಪಾಡು ತಂದೆ, ಕಾಪಾಡು.
ಪಾಪ ದೇವರ ನಾಮಸ್ಮರಣೆಯಲ್ಲಿ ಮಗ್ನರಾಗಿದ್ದಾರೆ. ಅವರು ಆ ಕಡೆ ನಾಮಸ್ಮರಣೆ ಮಾಡಲಿ, ನಾವು ಈ ಕಡೆ ಮಾಡೋಣ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಹರಿವ ಹಾವಿನ ಗಂಡ, ಉರಿವ ಜಿಪ್ಪಿನ ಗಂಡ, ಹಂದ ಹಾರುವ ಗಂಡ, ಮಂದ ಮುತ್ತುಲರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ, ಗಾಳಿ ಗಂಡ, ಗೂಳಿ ಗಂಡ, ನಾ ಅಂದವರ ಗಂಡ, ಚೀಟಿ ಚಿಪ್ಪಾಟಿ ಮಾಡುವವರ ಗಂಡ, ವಿಧಿ ವಿಲಾಸದ ಗಂಡ, ಮೂರು ಲೋಕದ ಗಂಡ, ಬಬಲಾದಿ ಮುತ್ಯ, ಶರಣು 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 ತಂದೆ. ತಂದೆ ಬಸವೇಶ ಬಸವಣ್ಣನವರ ವಚನದಂತೆ ಕೊಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ಇದುರು ಅಳಿಯಲು ಬೇಡ, ತನ್ನ ಬಟ್ಟಿದ್ದ ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನೊಳಿಸುವ ಎಂಬಂತೆ ನಾವು ಬದುಕೋಣ ತಂದೆ. ನೀನೊಂದು ವಾಕ್ಯ ಬರದಂತೆ ನಾವು ಬದುಕುತ್ತೇವೆ ತಂದೆ. ಭರತ ಭೂಮಿಯ ಮಡಿಲಲ್ಲಿ, ಕನ್ನಡ ನಾಡಿಯ ನುಡಿನಲ್ಲಿ, ಬೆಳಗಾವಿಯ ಮಣ್ಣಿನಲ್ಲಿ, ಮಲಪ್ರಭೆಯ ದಡದಲ್ಲಿ, ಈ ಹಲಗತ್ತಿಯ ಗ್ರಾಮದಲ್ಲಿ ನೆಲೆಸಿದ ತಂದೆ, ಹಾಲು ಮತದ ಹುಲಿಗಳು, ವೇಮನ ಭಕ್ತರು, ಮೈಲಾರನ ಸೇವಕರು, ದುರ್ಗೆಯ ಆರಾಧಿಕರು, ಬನಶಂಕರಿ ತಾಯಿಯನ್ನೇ ಕಾಣರು, ಎಲ್ಲರನ್ನು ತನ್ನ ತಮ್ಮ ಅನ್ನ ತಂದರಂತೆ ನಡೆಸುವ ಬಸವಣ್ಣನೇ, ನಿನಗೆ ಈಗೋ ಶರಣು ಶರಣಾರ್ಥಿ. ಭಕ್ತಳೆ, ಕಣ್ತೆರೆದು ನೋಡು, ನಿನಗೆ ಬೇಕಾದವರನ್ನು ಕೇಳು, ಕೊಡಲು ಸಿದ್ಧಿದ್ದೇನೆ. ಓಹೋ, ನೀವೇನು? ನಿಮಗೆ ಕುಳಿತುಕೊಳ್ಳಲು ಮನೆಯಲ್ಲಿ ಸರಿಯಾದ ಆಸನವಿಲ್ಲ. ಯಾಕೆ? ಏನಾದ್ರೂ ಕೆಲಸವಿದೆ? ಚೇಚೆ, ವಿಶೇಷ ಕೆಲಸವೇನೂ ಇಲ್ಲ. ನಿಮ್ಮನ್ನ ಉದಯ ಮನೆಯಲ್ಲಿಲ್ವೇ? ಅವನು ಈಗ ತಾನೇ ಕೆಲಸಕ್ಕೆ ಅಂತ ಹೋಗಿದ್ದಾನೆ. ಅವನು ಬಂದ ನಂತರ ನೀವು ಬಂದು ಹೋದ ವಿಷಯವನ್ನು ತಿಳಿಸಲೇ? ಚೇಚೆ, ಬೇಡ. ಉದಯ ಇರುವುದರಿಂದ ನನಗೇನು ತೊಂದರೆ ಇಲ್ಲ. ನನ್ನ ಕೆಲಸ ಅವನ ಹತ್ರ ಇಲ್ಲ, ನಿನ್ನ ಹತ್ರನೇ ಇರ್ತದ. ನನ್ನ ಹತ್ತಿರ ನಿಮ್ಮದೇನು ಕೆಲಸ? ಸುಮಾ, ಹಾಗಾದರೆ ನಾನು ಹೋಗ್ಬೋದಾ? ನೀವ್ ಕೊಡ್ರಿ, ಇಷ್ಟಕ್ಕೆ ಕೋಪಿಸಿಕೊಳ್ಳುವುದೇ? ನೋಡ್ರಿ ಯಮನ್ ಕುಮಾರ್ ಸಾಹೇಬ್ರೆ, ಹೆಂಗೈತೆ ಈ ಹುಡುಗಿರೇ ಹೆಂಗ್ರಿ? ನಾವಾಗ್ಲೇ ಬೆನ್ನ ಹತ್ತಿ ಹಿಂದ್ ಹೋದ್ವಿ ಅಂತ ಹೇಳ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರ. ಬ್ಯಾಡ ಅಂತ ಹಿಂದ್ ತಿರುಗಿದೆ ಅಂತ ನೋಡ್ರಿ, ತಾವ ಬರ್ತಾರ. ಇರ್ಲಿ ಸುಮಲಾಕ್ಷಿ, ಮನೆಗೆ ಬಂದ ಅತಿಥಿಯನ್ನು, ಅದು ಪರಪುರುಷನನ್ನು ಕೈ ಹಿಡಿದು ಮಾತನಾಡುವುದು ಒಳ್ಳೆ ಹುಡುಗಿ ಲಕ್ಷಣವಲ್ಲ. ಈ ನಿಮ್ಮ ಚರಣದಾಸಿ ಮಾಡಿದ ತಪ್ಪನ್ನು ದಯವಿಟ್ಟು ಕ್ಷಮಿಸಿರಿ. ಓ ನನ್ನ ಹೃದಯದ ಗೆಳತಿ, ಸಾಕು ನಿನ್ನ ತುಂಟಾಟ. ಬೇಗ ನನ್ನ ಮನೆ ಮನಗಳನ್ನು ಬೆಳಗುವ ಭಾಗ್ಯ ಜ್ಯೋತಿಯಾಗ. ತುಂಟಾಟದಲ್ಲಿ ನೀವೇನು ಕಡಿಮೆ ಏನು? ನೀವು ಕೋಪಿಸಿಕೊಂಡು ಹೋಗುವುದನ್ನು ನೋಡಿ ನನ್ನ ಹೃದಯ ಸ್ತಂಭನವೇ ನಿಂತಿತ್ತು. ನೀವು ಯಾವಾಗ ಕರೆದೊಯ್ಯುವರೋ ಆವಾಗ ಬರಲು ನಾನು ಸಿದ್ಧಳಿರುವೆ. ಸುಮಾ, ನನ್ನ ನಿನ್ನ ಪ್ರೀತಿಯ ವಿಷಯ ನಿಮ್ಮ ಅಣ್ಣನ ಉದಯನಿಗೆ ಹೇಳಲು ತಿಳಿಸಿದ್ದೆ. ಹೇಳಿರುವೆಯಾ? ಎಷ್ಟೇ ಆದ್ರೂ ಹೆಣ್ಣು ಜೀವ ನನ್ನದು. ಹೇಳುವುದಕ್ಕೆ ನಾಚಿಕೆ ಆಗುತ್ತಿದೆ. ನೀವೇ ಏನಾದ್ರೂ ಉಪಾಯ ಮಾಡಿ ಈ ನಿಮ್ಮ ಹೃದಯದ ಗದ್ದುಗೆಯಲ್ಲಿ ಈ ದಾಸಿಗೆ ಸ್ಥಾನ ಕಲ್ಪಿಸಿಕೊಡಿ. ನಿನ್ನೆ ನಮ್ಮ ಮನೆಯಲ್ಲೂ ನನ್ನ ಮದುವೆಯ ಪ್ರಸ್ತಾಪ ಬಂದಾಗ ನಮ್ಮಿಬ್ಬರ ಪ್ರೀತಿ ವಿಷಯ ಹೇಳಿದೆ ಸುಮಾ. ಆದರೆ ಪ್ರೀತಿಯ ವಿಷಯ ಕೇಳಿದ ನಮ್ಮ ತಂದೆಯವರು ಕೆಂಡಾಮಂಡಲವಾಗಿ ಬಿಟ್ಟರು. ಅದೇನೇ ಇರಲಿ, ಹುಬ್ಬಳ್ಳಿಯಿಂದ ನನ್ನ ತಮ್ಮ ಬರುವವನಿದ್ದಾನೆ. ಅವನು ಬಂದ ಮೇಲೆ ಈ ವಿಷಯಕ್ಕೆ ಅವನನ್ನೇ ರಾಯಭಾರಿಯನ್ನಾಗಿ ಮಾಡಿ. ನೋಡು ಸುಮಾ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ನಾನು ಮದುವೆಯಾಗುವುದಾದರೆ ನಿನ್ನೊಂದಿಗೆ ಮಾತ್ರ.
ಉಳಿದವರೆಲ್ಲರೂ ನನ್ನ ಸಹೋದರಿಯರಿದ್ದಂತೆ. ಆದಷ್ಟು ಬೇಗ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಭಕ್ತಿಯಾಗಿ ಸ್ವೀಕರಿಸುತ್ತೇನೆ ಸುಮಾ. ಅಣ್ಣ, ನೀನಿಲ್ಲಿ ಯಾರನ್ನು ಮನದರಿಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದಿರುವೆ? ಅಲ್ಲ ಕಣ, ಊರಿಂದ ಈಗ ತಾನೇ ಬರ್ತಿದ್ದೀಯ. ಮನೆಗೆ ಹೋಗೋದನ್ ಬಿಟ್ಟು ಈ ಕಡೆ ಯಾಕೋ ಬಂತು ನಿನ್ ಸಮಾರಿ? ಹೌದಣ್ಣ, ಉದಯನನ್ನು ಭೇಟಿಯಾಗದೆ ಬಹಳ ತಿಂಗಳುಗಳು ಕಳೆದವು. ಒಮ್ಮೆ ಆತನಿಗೆ ಭೇಟಿಯಾಗಿ ಹೋದರಾಯ್ತಂತ ಈ ದಾರಿ ಕಡೆಗೆ ಬಂದೆ. ಸುಮಾ, ಚೆನ್ನಾಗಿದೆಯಾ ತಾನೆ? ಹೈಸ್ಕೂಲ್ ದಿನಗಳ ನಂತರ ನಿಮ್ಮನ್ನು ಭೇಟಿಯಾಗುವುದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಅದಿರಲಿ ಸುಮಾ, ನಾನು ಬರುವ ಮುಂಚೆ ನಮ್ಮನ್ನ ಯಾರಿಗೋ ಮಾಂಗಲ್ಯ ಕಟ್ಟುತ್ತೇನೆ ಅಂತ ನಿನಗೆ ಹೇಳುತ್ತಿದ್ದನಲ್ಲ, ಅದು ಯಾರಿಗೆ ಅಂತ ಕೇಳಬಹುದಾ ಸುಮಲಾಕ್ಷಿ ಅವರೇ? ವಿಶ್ವಧರ, ನನ್ನಿಂದ ಅದನ್ನ ಹೇಳಲಾಗುವುದಿಲ್ಲ. ನಿಮ್ಮ ಅಣ್ಣನವರನ್ನೇ ಕೇಳಿ. ನೋಡು ತಮ್ಮ ವಿಶ್ವಧರ, ನಿನ್ನಲ್ಲಿ ಈ ವಿಷಯ ಹೇಳಬೇಕಂತ ಬಹಳ ದಿನಗಳಿಂದ ನೋಡುತ್ತಿದ್ದೆ. ಅದ್ಯಾಕೋ ನೀನು ಬಂದಾಗ ಸಾಧ್ಯವಾಗುತ್ತಿರಲಿಲ್ಲ. ವಿಶ್ವಧರ, ಸುಮಲಾಕ್ಷಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಇವಳನ್ನು ನನ್ನ ಪತ್ನಿಯಾಗಿ ಸ್ವೀಕರಿಸಬೇಕೆಂದಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮ ಯೋಗ್ಯತೆ ಏನೋ ಉದಯನ ಸ್ಥಾನ ಇಡೀ ಊರಿಗೆ ಶ್ರೀಮಂತರಾಗಿ ಗುಣವಂತರಾಗಿರುವ ನಾವು ಕೂಲಿಗೆ ಗತಿಯಾದ ಆ ಬಡ ಉದಯನನ್ನ ತಂಗಿಯನ್ನು ನಮ್ಮ ಮನೆಗೆ ಸೊಸೆಯಾಗಿ ತಂದರೆ ಈ ಸಮಾಜದ ಕಲೆ ಎತ್ತಲು ತಿರುಗಾಡಲು ಸಾಧ್ಯವೇ? ಸಮಾಜ? ಈ ಸಮಾಜನ ಎದ್ರೆ ಕಲ್ಲು ಹೊಡಿಯುತ್ತೆ, ಎದ್ರೆ ಸಲಾಂ ಹೊಡೆಯುತ್ತೆ. ಇಂತಹ ಸಮಾಜದ ಮಾತು ಕಟ್ಕೊಂಡು ನನಗೆ ನಾಟಬೇಕಾಗಿಲ್ಲ. ಬಾಳಿನ ಉದ್ದಕ್ಕೂ ಬಾಳುವರು ನಾವು. ಈ ಸಮಾಜದ ಅವಶ್ಯಕತೆ ನನಗೆ ನಿಲ್ಲ ವಿಶ್ವಧರ. ನೋಡು, ನಮಗೆ ಶಾಂತಿ ನೆಮ್ಮದಿ ಸಿಗಬೇಕಾದರೆ ನಮ್ಮ ಶ್ರೀಮಂತಿಕೆಯಿಂದಲ್ಲ, ಈಚ್ಛೆಗಳನ್ನ ಅರಿತು ಸತಿ ಜೊತೆ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದನ ಸರ್ವಜ್ಞ. ನಿನ್ನ ಉಪದೇಶ ಪುಸ್ತಕದ ಬದನೇಕಾಯಿ ಅಲ್ಲ, ಅದು ಬಾಳಿನಲ್ಲಿ ಎಂದೂ ಪ್ರಯೋಜನಕ್ಕೆ ಬಾರದು. ಇವಳನ್ನ ನಂಬಿದರೆ ನಿನಗೆ ನಮ್ಮ ಮನೆಯಲ್ಲಿ ಇನ್ನೆಂದೂ ಸ್ಥಾನ ಸಿಗಲಾರದು. ಇವಳೊಂದಿಗೆ ಬೀದಿಯಲ್ಲಿ ಬದುಕಬೇಕಾಗಿತ್ತು. ಚೆನ್ನಾಗಿ ವಿಚಾರಿಸೋಣ. ಈ ಮಾತನ್ನ ನಿನ್ನೆ ತಂದೆಯವರು ಹೇಳಿ ಮುಗಿಸಿದ್ದಾರೆ. ಹೊಸದಾಗಿ ನಿನ್ನ ಉಪದೇಶ ಎಚ್ಚರಿಕೆ ನನಗೇನು ಬೇಕಾಗಿಲ್ಲ. ನೋಡು, ಇವರ ಜೊತೆ ಬಾಳಿ ಬದುಕಿ ಇದೇ ಸಮಾಜದ ಮುಂದೆ ತಲೆ ಎತ್ತಿ ಬದುಕಿ ತೋರಿಸುತ್ತಿದ್ದೇನೆ. ವಿಶ್ವಧರ, ನೀನಾಡುವ ಮಾತನ್ನು ಕೇಳಿದರೆ ನನಗೆ ಮುಂದಿನ ಭವಿಷ್ಯವೇ ಘೋರಾಂಧಕಾರವಾಗಿ ಕಾಣುತ್ತದೆ. ಮನುಷ್ಯರ ಸಂಬಂಧ, ಪ್ರೀತಿ ಪ್ರೇಮಕ್ಕೆ ನೀನು ಕೊಡುವ ಬೆಲೆ ಇಷ್ಟೇನಾ? ನಮ್ಮನ್ನ ಯಾರು ಅರ್ಥ ಮಾಡಿಕೊಂಡಂತಿಲ್ಲ. ಸುಮಲಾಕ್ಷಿ, ಏಸರಿಸದಿರು. ನಾನು ಮುಂದೊಂದು ದಿನ ಹೇಳಬೇಕಾಗಿರುವ ನುಡಿ ಮುತ್ತನೊಂದು ಈಗಲೇ ಹೇಳುತ್ತೇವೆ. ಸುಮಾ, ನನ್ನ ಮಾತೃ ಸಮನಾದ ಒತ್ತಿಗೆ ಕಣಮ್ಮ ನೀನು, ನನ್ನ ಒತ್ತಿಗೆ. ಅಣ್ಣ, ಐ ಆಮ್ ಸಾರಿ. ನಿನ್ನನ್ನೊಮ್ಮೆ ಛೇಡಿಸಿ ಗಾಡಿಸೋಣಂತಹ ಈ ತರ ನಡೆದೆ ಅಣ್ಣ. ಈ ನಿನ್ನ ವಿಶಾಲವಾದ ಹೃದಯದ ಭಾವನೆಯನ್ನು ಕಂಡು ನನಗೆ ಹಿಡಿಸಲಾರದಷ್ಟು ಆನಂದವಾಗಿದೆ ಅಣ್ಣ. ಸುಮಲಾಕ್ಷಿ ಅಂತ ಸದ್ಗುಣ ಸಂಪನ್ನ ವಿನಯಶೀಲ ಹೆಣ್ಣು ನನ್ನ ಅತ್ತಿಗೆಯಾಗಿ ಬಂದರೆ ಅಣ್ಣ, ಅದು ನಮ್ಮ ಮನೆಯ ಸೌಭಾಗ್ಯವನ್ನ, ನಮ್ಮ ಮನೆಯ ಸೌಭಾಗ್ಯ. ನಾನು
ಛೇಡಿಸಿದ್ದಕ್ಕೆ ನೀನೇನು ಕೋಪಿಸಿಕೊಳ್ಳಬೇಡ. ನೀನು ಛೇಡಿಸಿದ್ದು ಹುಸಿ ಕೋಪ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಎಷ್ಟೇ ಆದರೂ ಡಾಕ್ಟರ್ನಾಗಿ ವಿದ್ಯಾವಂತನಾಗಿ ಈ ಸಮಾಜದಲ್ಲಿ ಸೇವೆ ಸಲ್ಲಿಸುವನಲ್ಲವೇ ನೀನು? ಮತ್ತೆ ಅಣ್ಣ ಕಡಿಮೆ ಇದ್ರೆ ತಮ್ಮ ಕಡಿಮೆ ಇರ್ತಾನೆ. ಅಣ್ಣನೇ ಇಷ್ಟು ಜೋರು, ಇನ್ನು ತಮ್ಮ ಎಷ್ಟು ಜೋರು ಇರಬಾರ್ದು ಅಲ್ಲ? ನೀವಿಬ್ಬರು ಮುನಿಸಿಕೊಂಡಿದ್ದನ್ನ ನೋಡಿ ನನಗೆಷ್ಟು ಭಯವಾಗಿತ್ತು ಗೊತ್ತೇ. ಅಂತೂ ನೀವಿಬ್ರು ಇನ್ನೂ ಕಡಿಮೆ ಇಲ್ಲ. ಹಾ, ಬಟ್ ಇದೆಲ್ಲ ಸರಿ ತಮ್ಮ. ಅಪ್ಪನ ಹತ್ರ ಹೇಗೋ ಹೇಳೋದು ಈ ವಿಷಯ? ತಂದೆಯವರನ್ನು ಒಪ್ಪಿಸುವ ಭಾರ ನನಗಿರಲಿ. ಈ ವರ್ಷ ನಾನು ಬೇಗ ಹುಬ್ಬಳ್ಳಿಗೆ ಹೋಗಿ ಬರುವಷ್ಟರಲ್ಲಿ ನಿಮ್ಮಿಬ್ಬರ ಲಗ್ನ ಮುಗಿಸೇ ಹೋಗ್ತೀನಿ. ಅಣ್ಣ, ನನ್ನ ಅತ್ತಿಗೆ ಇಷ್ಟು ದಿನ ನನಗೆ ಬರೀ ಕ್ಲಾಸ್ಮೇಟ್ ಆಗಿದ್ದಳು, ಆದರೆ ಇನ್ಮೇಲೆ ನನ್ನ ತಾಯಿ ಆಗಿರ್ತಾಳೆ. ಆ ನನ್ನ ತಾಯಿ ನಮ್ಮ ಮನೆಗೆ ಬಂದ ನಂತರ ನನಗೆ ಆನಂದವೋ ಆನಂದವ. ಅಣ್ಣ, ಇದೇ ಖುಷಿಯಲ್ಲಿ ಒಂದು ಹಾಡನ್ನ ಬೇಡ ಬೇಡ ಅಣ್ಣ. ನಿನಗೆ ಕೋಪವಾದ್ರೆ ನಾನು ಹೋಗ್ಬಿಡ್ತೀನಿ ಅಣ್ಣ. ನಾನು ಈಗ್ತಾನೆ ಬಂದಿನಿ, ಮನೆಗೆ ಹೋಗ್ತೀನಿ. ನಾನು ತುಂಬಾ ಹಸುವಾಗ್ತಾ ಇದೆ. ನನ್ನ ಅತ್ತಿಗೆ ಕೈಯಿಂದ ಒಂದು ತುತ್ತು ಅನ್ನವನ್ನು ಆಸೆಗಿದೆ. ಈಗಲ್ಲ, ಮನೆಗೆ ಬಂದ ನಂತರ ಬರ್ತೀನಿ ಅತ್ತಿಗೆಮ್ಮ. ನೀವು ಆಗಾಗ ಮನೆಗೆ ಬರ್ತಾ ಇರಿ. ನಮ್ಮಣ್ಣ ಆಗಾಗ ಇಲ್ಲಿಗೆ ಬರೋದೇನೋ ಬೇಡ. ನಿಮ್ಮ ಮದುವೆ ಆದ ನಂತರ ನೀವೇ ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದು ಹೇಳಂತೆ. ನಾನು ಬರ್ತೀನಿ ಅಣ್ಣ. ಟಾಟಾ. ಚಂದ್ರಮುಖಿ ಚಂದ್ರಮುಖಿ ಸೋದರಿ ಚಂದ್ರಮುಖಿ
ಭೂಮಿ